ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SK ಕನ್ನಡ ಕುಕಿಂಗ್ ಚಾನೆಲ್. ಎಲ್ರು ಹೇಗಿದ್ದೀರಿ? ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಬಹಳ ದಿನಗಳ ನಂತರ ಒಂದು ಹೊಸ ರೆಸಿಪಿಯೊಂದಿಗೆ ನಾನಿಲ್ಲಿ ಬಂದಿದ್ದೀನಿ. ಯಾವ್ದಪ್ಪ ಆ ರೆಸಿಪಿ ಅಂತ ಅನ್ನೋದಾದ್ರೆ, ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಬ್ರಾಹ್ಮಿನ್ ಸ್ಟೈಲ್ ಅವರೆಕಾಳು ಹುಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ರೆಸಿಪಿನ ನಾನು ಹೇಳ್ಕೊಡೋದಕ್ಕೆ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಕೇಳ್ಕೊಳ್ತಾ ಬನ್ನಿ ನಮ್ಮ ರೆಸಿಪಿನ ಶುರು ಮಾಡೋಣ. ರೆಸಿಪಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಕಪ್ ಅಷ್ಟು ಅವರೆಕಾಳನ್ನ ತಗೊಂಡಿದ್ದೀನಿ. ಹಾಗೆ 1 ಕಪ್ಪು ಅಥವಾ ನಿಮ್ಗೆ ಅಷ್ಟಿಷ್ಟ ಆಗಲ್ಲ ಅಂದ್ರೆ ಅರ್ಧ ಕಪ್ ಅಷ್ಟು ಶೇಂಗಾ ಅಥವಾ ಕಡಲೆ ಬೀಜನ ತಗೋಬಹುದು. ನಾನಿಲ್ಲಿ 1 ಕಪ್ ತಗೊಂಡಿದ್ದೀನಿ. ಕಪ್ಪು ನಿಮ್ಗೆ ಇಷ್ಟ ಬಂದಂಗೆ ಸಣ್ಣ ಕಪ್ ಆದ್ರೂ ಇರ್ಬೋದು ಅಥವಾ ದೊಡ್ಡ ಕಪ್ ಆದ್ರೂ ತಗೋಬಹುದು. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು ಅಥವಾ ಕೊತ್ತಂಬರಿ ಬೀಜ ಅಂತಾರಲ್ಲ ಅದು, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ 8 ರಿಂದ 10 ಮೆಣಸಿನ ಕಾಳುಗಳು, ಸ್ವಲ್ಪ ಮೆಂತೆ, ಇದಿಷ್ಟನ್ನ ಹುರ್ಕೊಳ್ಳಿಕ್ ತಗೊಳ್ಬೇಕಾಗತ್ತೆ. ಆಮೇಲೆ ಕರಿಬೇವು, ಎಣ್ಣೆ, ಆಮೇಲೆ 1 ಅಥವಾ 2 ಟೊಮೆಟೊ, ನಿಮ್ಗೆ ಹುಳಿ ಹೇಗ್ ಬೇಕೋ ಹಾಗೆ, ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ಹಸಿ ಕೊಬ್ಬರಿ ಮತ್ತೆ ಕೊತ್ತಂಬರಿ. ಸೊ ಫ್ರೆಂಡ್ಸ್, ಈಗ ನಾನು ರೆಸಿಪಿನ ಮಾಡಕ್ ಶುರು ಮಾಡ್ತೀನಿ. ಮೊದ್ಲಿಗೆ ನಾನಿಲ್ಲಿ ಅವರೆಕಾಳು ಮತ್ತೆ ಶೇಂಗಾ ಇತ್ತಲ್ಲ, ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು 3 ರಿಂದ 4 ಸೀಟಿ ತಗೊಂಡಿಟ್ಕೊಂಡಿದೀನಿ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕಾಗತ್ತೆ. ಕುಕ್ಕರ್ ಕೂಗಿ ಪ್ರೆಷರ್ ಬಿಟ್ಟಿದೆ. ಈಗ ಸ್ಟವ್ ಮೇಲೆ ಒಂದು ಸಣ್ಣ ಕಡಾಯಿ ಇಟ್ಕೋತಾ ಇದೀನಿ. ಸ್ಟವ್ ಹಚ್ಕೊಂಡು ಉರಿ ಸಣ್ಣ ಇಟ್ಟಿರ್ಬೇಕು. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಬೀಜನ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಕೂಡ ಹಾಕ್ತಾ ಇದ್ದೀನಿ. ಈಗ 8 ರಿಂದ 10 ಮೆಣಸುಕಾಳುಗಳನ್ನ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಮೆಂತೆ ಹಾಕ್ಬೇಕಾಗತ್ತೆ, ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡತ್ತೆ. ಇದಿಷ್ಟನ್ನು ಹಾಕೊಂಡು ಉರಿ ಸಣ್ಣ ಇಟ್ಕೊಂಡೆ ಹುರ್ಕೋಬೇಕಾಗತ್ತೆ. ಜೋರ್ ಇಟ್ಕೊಂಡ್ರೆ ಸೀದೋಗ್ಬಿಡ್ತವೆ ಇಂಗ್ರೀಡಿಯೆಂಟ್ಸ್ಗಳು. ಸ್ವಲ್ಪ ಗಸಗಸೆ ಕೂಡ ಹಾಕೊಳ್ಳೋಣ. ಗಸಗಸೆ ಹಾಕೊಂಡು ಮತ್ತೆ ಹುರ್ಕೋತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದು 1/4 ಭಾಗದಷ್ಟು ರೋಸ್ಟ್ ಆಗಿದೆ. ಈಗ ನಾನು 6 ಬ್ಯಾಡಗಿ ಮೆಣಸಿನ್ಕಾಯಿಗಳನ್ನ ಮುರಿದು ಹಾಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿಗಳನ್ನ ಹಾಕೊಂಡಾದ್ಮೇಲೆ ಮತ್ತೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ಎಣ್ಣೆ ಹಾಕಿಲ್ಲ, ಡ್ರೈ ರೋಸ್ಟ್ ಮಾಡ್ಕೊತಾ ಇರೋದು. ಮೆಣಸಿನ್ಕಾಯಿ ಗರಿ ಆಗತ್ತೆ, ಅಲ್ಲಿ ತನಕ ಇದನ್ನ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಉಬ್ಬಿದ ಹಾಗೆ ಫೀಲ್ ಆಗತ್ತೆ ರೋಸ್ಟ್ ಮಾಡ್ತಿರುವಾಗ. ಓಕೆ ಫ್ರೆಂಡ್ಸ್, ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ ಮಾಡ್ಕೊಂಡು ಆದ್ಮೇಲೆ ಕೂಡ ಸ್ವಲ್ಪ ಕೈ ಆಡಿಸ್ಬೇಕಾಗತ್ತೆ, ಬಿಸಿ ಇರುತ್ತಲ್ವ ಅದಕ್ಕೆ. ಇನ್ನು ಮೆಣಸಿನ್ಕಾಯಿ ಎಲ್ಲೆಲ್ಲಾರು ಹಸಿ ಇತ್ತು ಅಂದ್ರೆ ನೀಟಾಗಿ ರೋಸ್ಟ್ ಆಗತ್ತೆ. ಈಗ ಇದನ್ನ ಆರಕ್ಕಿಡೋಣ. ಓಕೆ ಫ್ರೆಂಡ್ಸ್, ನಾವೀಗ ರೋಸ್ಟ್ ಮಾಡಿಟ್ಟಿರುವಂತಹ ಪದಾರ್ಥಗಳು ಆರೋಷ್ಟರಲ್ಲಿ 1 ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ಟೊಮೆಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿನ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಕೊತ್ತಂಬರಿನ ಹಾಕೊಂಡಾಯ್ತು. ಈಗ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ. ಈಗ 1 ಸಣ್ಣ ತುಂಡಷ್ಟು ಹುಣಸೆ ಹಣ್ಣನ್ನು ಹಾಕೊಳ್ಳೋಣ. 2 ಸ್ಪೂನ್ ಅಷ್ಟು ಬೇಯಿಸಿಟ್ಕೊಂಡಿರೋ ಕಾಳನ್ನು ಕೂಡ ಹಾಕೊಳ್ಳೋಣ. ಈಗ ಹುರಿದಿಟ್ಕೊಂಡಿದ್ವಲ್ಲ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ತಣ್ಣಗಾಗಿದೆ, ಇದನ್ನ ಕೂಡ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ನೈಸ್ ಆಗಿ ರುಬ್ಕೊಳ್ಳೋಣ. ಈಗ ಸ್ವಲ್ಪ ನೀರ್ ಹಾಕೋಬೇಕು. 2 ಸ್ಪೂನ್ ಅಷ್ಟು ನೀರ್ ಹಾಕೊಂಡ್ರೆ ಸಾಕಾಗತ್ತೆ. ನೀರ್ ಹಾಕೊಂಡು ಮತ್ತೆ ರುಬ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ರುಬ್ಕೊಂಡಿದ್ದಾಯ್ತು. ಈಗ ಇನ್ನೊಂದು ಪಾತ್ರೆ ತಗೊಳ್ತಾ ಇದ್ದೀನಿ.
ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಈ ಕುಕ್ಕರ್ ಅಲ್ಲಿ ನಾವೇನ್ ಕಾಳುಗಳು ಬೇಯಿಸಿಟ್ಕೊಂಡಿದ್ವಲ್ಲ ಅವರೆಕಾಳು ಮತ್ತೆ ಶೇಂಗಾನ ಈ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನೀರ್ ಸಮೇತ. ಕಾಳುಗಳನ್ನ ಹಾಕಿದ್ಮೇಲೆ ಸ್ಟವ್ ಹಚ್ತಾ ಇದ್ದೀನಿ. ಇದೇ ಕುಕ್ಕರ್ಗೆ ಇನ್ನೊಂದ್ ಸ್ವಲ್ಪ ನೀರನ್ನ ಹಾಕಿ ಈ ಅವರೆಕಾಳನ್ನ ಹಾಕಿದ್ವಲ್ಲ ಈ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಈಗ ರುಬ್ಬಿಟ್ಕೊಂಡಿದ್ವಲ್ಲ ಈ ಮಿಶ್ರಣನ ಕೂಡ ಈ ಅವರೆಕಾಳಿರುವಂತಹ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಈ ಮಿಕ್ಸರ್ ಜಾರ್ಗೆ ನೀರನ್ನ ಹಾಕೊಂಡು ಪೂರ ಎಲ್ಲ ಬಳ್ಕೊಂಡು ಪಾತ್ರೆಗೆ ಹಾಕೋತಾ ಇದ್ದೀನಿ. ಒಂದ್ ಲೋಟದಷ್ಟು ನೀರ್ ಹಾಕೋಬೇಕು, ಅಥವಾ ನಿಮ್ಗಿನ್ನೂ ನೀರು ಹೆಚ್ಚು ಕಮ್ಮಿ ಹೇಗ್ ಬೇಕೋ ಹಾಗೆ ಮಾಡ್ಕೊಳ್ಳಿ. ನೀರು ಜಾಸ್ತಿ ಬೇಕು ಅನ್ಸೋರು ತೆಳ್ಳಗ್ ಬೇಕಾದ್ರೆ ಮಾಡ್ಕೋಬಹುದು, ಇಲ್ಲ ಗಟ್ಟಿಗ್ ಬೇಕು ಅಂದ್ರೆ ನೀರ್ ಕಮ್ಮಿ ಹಾಕೊಳ್ಳಿ. ಈಗ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿನ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೋಬೇಕಾಗತ್ತೆ, ತುಂಬಾ ಸಿಮ್ಮೇನ್ ಇಡೋದ್ ಬೇಡ. ಓಕೆ ಫ್ರೆಂಡ್ಸ್, ಇದೊಂದ್ 2 ಕುದಿ ಬರೋವರೆಗೂ ವೇಟ್ ಮಾಡೋಣ. ಈ ಸಾರು ಕುದಿಯೋಷ್ಟರಲ್ಲಿ ಒಂದು ಸಣ್ಣ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಸಣ್ಣ ಒಗ್ಗರಣೆ ಸೌಟನ್ನ ಸ್ಟವ್ ಮೇಲೆ ಇಟ್ಕೋತಾ ಇದ್ದೀನಿ. ಸ್ಟವ್ ಹಚ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ನಾನು. ಎಣ್ಣೆ ಹಾಕೋರು ಎಣ್ಣೆ ಹಾಕೋಬಹುದು, ಎಣ್ಣೆ ಬೇಡ ಒಂದ್ ಸ್ವಲ್ಪ ತುಪ್ಪ ಇರ್ಲಿ ಅಂದ್ರೆ ತುಪ್ಪ ಹಾಕೋಬಹುದು. ತುಪ್ಪದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈ ಸಾರಿಗೆ. ಓಕೆ, ಈಗ ನಾನಿಲ್ಲಿ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕರಗಬೇಕು. ತುಪ್ಪ ಕರಗಿದಾಗಿದೆ. ಈಗ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ, ಒಂದು ಸಣ್ಣ ಟೀ ಸ್ಪೂನ್ ಅಷ್ಟು. ಹಾಗೆ ಸ್ವಲ್ಪ ಜೀರಿಗೆ ಹಾಕೋತೀನಿ. ಈಗ ಇಲ್ಲಿ ಸ್ಟವ್ ಆಫ್ ಮಾಡ್ಕೊಂಡು ಬಿಡ್ತೀನಿ ನಾನು. ಸ್ವಲ್ಪ ಹಿಂಗನ್ನ ಹಾಕೋತೀನಿ. ಹಿಂಗನ್ನ ಹಾಕಿ ಆಯ್ತು. ಈಗ ಸ್ವಲ್ಪ ಕರಿಬೇವು ಹಾಕೋತೀನಿ. ಓಕೆ ಫ್ರೆಂಡ್ಸ್, ಒಗ್ಗರಣೆ ರೆಡಿ ಆಗಿದೆ. ಈ ಕಡೆ ಸಾರು ಕುದೀತಾ ಇದೆ. ಇಲ್ಲಿ ನಾನು ಇನ್ನೊಂದ್ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಹಾಗಾಗಿ ಉಪ್ಪು ಕಮ್ಮಿ ಆದ್ರೆ ಮತ್ತೆ ಹಾಕೋಬಹುದು, ಜಾಸ್ತಿ ಆದ್ರೆ ಕಷ್ಟ ಆಗತ್ತೆ. ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಈ ಒಂದು ಹುಳಿಗೆ ನಾವು ಬೇರೆ ರೀತಿ ಮಸಾಲಾಗಳು ಯಾವ್ದನ್ನು ಆಡ್ ಮಾಡೋಷ್ಟಿರಲ್ಲ. ಹಾಗೆ ಖಾರದ ಪುಡಿ ಕೂಡ, ಯಾಕಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಅದ್ರಲ್ಲೇ ಖಾರ ಇರತ್ತೆ. ಕಲರ್ ಕೂಡ ಚೆನ್ನಾಗ್ ಬಂದಿರತ್ತೆ. ಓಕೆ ಫ್ರೆಂಡ್ಸ್, ಈಗ ಸಾರು ಕುದೀತಾ ಇದೆ ಅಲ್ವಾ. ಈಗ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಈ ಒಗ್ಗರಣೆನ ಸಾರಿಗೆ ಹಾಕೋಣ. ಓಕೆ ಫ್ರೆಂಡ್ಸ್, ಈ ಒಗ್ಗರಣೆನ ನಾನು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಈಗ ಮತ್ತೆ ಒಂದ್ 2 ನಿಮಿಷ ಇದನ್ನ ಕುದಿಸೋಣ. ಓಕೆ ಫ್ರೆಂಡ್ಸ್, ಅವರೆಕಾಳು ಹುಳಿ ಸವಿಯೋದಕ್ಕೆ ಸಿದ್ಧವಾಗಿದೆ. ಸೊ ಟೇಸ್ಟ್ ನೋಡೋಣ. ಪರ್ಫೆಕ್ಟ್ ಆಗಿದೆ. ಉಪ್ಪು, ಹುಳಿ, ಖಾರ, ಸ್ವೀಟ್ ಎಲ್ಲ ಸೂಪರ್ ಆಗಿದೆ. ಈ ಒಂದು ಅವರೆಕಾಳಿನ ಹುಳಿನ ನೀವು ಅನ್ನದ ಜೊತೆಗಾರ ತಿನ್ಬೋದು, ಚಪಾತಿ ಜೊತೆಗೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಬಾಯಲ್ಲಿ ನೀರು ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ ಟೇಸ್ಟ್. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನಮ್ಮ ಬ್ರಾಹ್ಮಣ ಶೈಲಿಯ ಅವರೆಕಾಳು ಹುಳಿ. ಸೊ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಈ ಅವರೆಕಾಳು ಹುಳಿನ ಮಾಡಿ ಹೇಗ್ ಬಂತು, ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ನಾನು ಇವತ್ತಿನ ರೆಸಿಪಿನ ಮುಗಿಸ್ತಾ ಇದ್ದೀನಿ. ಮುಂದಿನ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್.